ಜಯಂತಿ ಅಂಗವಾಗಿ ತಾವೆಲ್ಲ ಸಮಾಜದವರೆಲ್ಲ ಎಲ್ಲ ಸಮಾಜದವ್ರು ಬಂದಿದ್ರಿ. ತಮಗೆಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತಾ, ಈಗಾಗಲೇ ತಹಶೀಲ್ದಾರ್ ಮೇಡಮ್ ಅವರು ಮಾತಾಡಿದ್ದಾರೆ, ಹಾಗೂ ಇಲ್ಲಿ ಬಂದಂಥ ಶಾಸಕರಾದಂಥ ಶ್ರೀ ಪಾಟೀಲ್ ಮತ್ತು ಬಂದಂಥ ರಾಜಶೇಖರ್ ಶ್ರೀಗಳು ಮತ್ತು ಇಲ್ಲಿ ಸಮಾಜಿನ ಮತ್ತು ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ ಬಂದಿದ್ದಾರೆ. ಇವತ್ತು ಯಾಕೋ ಜಾಸ್ತಿ ಜನ ಕಾಣ್ತಾ ಇದ್ದಾರೆ ಮೇಡಮ್. ಮನೆ ಶಾಸಕರುಗಳಿಗೆ ಯಾಕೋ ಇದು ಆಗಿರೋದು ತರಿಸ್ತಾ ಇದ್ದಾರೆ. ಇವತ್ತು ಯಾಕೋ ಎಲ್ಲ ಜನರಿಗೆ ಜಾಸ್ತಿ ಕಾಣ್ತದೆ ಅಂದ್ರೆ ಶೋಭಾ ಇರ್ತದೆ ಅಂತ ಹೇಳೋದು. ಎಲ್ಲರೂ ಬಂದ್ರೆ ಇಲ್ಲ ಏನಾಗ್ತಾ ಇತ್ತು, 4-5 ಜನ ಆಫೀಸರ್ಸು ನಮಗೂ ತಪ್ಪಿದ್ದಿಲ್ಲ, MLA ತಪ್ಪಿದ್ದಿಲ್ಲ, ಸಮಾಜದ ಒಂದು 4-5 ಜನ ಅದು ಏನಾದರೂ ಜಯಂತಿ ಮಾಡಬೇಕಿತ್ತಂದ್ರೆ ಅನುಕೂಲ ಆಗ್ತಾ ಇದ್ದರೆ ಇವತ್ತು ಚೆನ್ನಾಗಿದ್ದು ಬಂದಿದ್ದು. ತಮಗೆಲ್ಲರಿಗೆ ಮತ್ತೊಮ್ಮೆ ತಮಗೆಲ್ಲರಿಗೆ ಬಂದಿದ್ದು ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ, ಯಾಕಂದ್ರೆ ಇದೇನು ಜಯಂತಿ ಏನಿದೆ ಒಂದು ಸಮಾಜಕ್ಕೆ ಸಂಬಂಧಪಟ್ಟಿದಂತ ಇಲ್ಲ. ಈಗಾಗಲೇ ತಹಶೀಲ್ದಾರ್ ಮೇಡಮ್ ಹೇಳಿದಂಥ ಬಸವಣ್ಣವ್ರದ್ದು 12ನೇ ಶತಮಾನದಲ್ಲಿ ಹಿಡಿದು ಏನು ವಚನ ಕ್ರಾಂತಿ ಮಾಡಿದಂಥ ಯಾರಾದರೂ ಇದ್ದಾರೆ ಅಂದ್ರೆ ಇವತ್ತೇ ನಾವು ನೀವು ಕಲಿತು ಏನು ಜಯಂತಿ ಮಾಡ್ತಾ ಇದ್ದೆವು, ಆ ಜಯಂತಿ ಇಲ್ಲಿವರು ನಮಗೆಲ್ಲ ಒಂದು ದಾರಿ ಹಾಕಿಕೊಟ್ಟಿದ್ದಾರೆ. ಏನು ಯಾವ ರೀತಿ ಈ ಸಮಾಜದಲ್ಲಿ ಇರಬೇಕು, ಯಾವ ರೀತಿ ನಾವು ಪಾಠವನ್ನು ಮಾಡಬೇಕು, ಯಾವ ರೀತಿ ಸಂಸ್ಕೃತಿಯನ್ನು ಕಲಿಬೇಕಂತ ಏನು ಹಾಕಿಕೊಟ್ಟಿದ್ದಾರೆ ಮಹಾನ್ ವ್ಯಕ್ತಿಗಳು. ಅವ್ರದ್ದೆಲ್ಲರೂ ನಾವು ನೀವು ಖಾಲಿ ಜಯಂತಿ ಮಾಡಿದ್ರೆ ಮಾತ್ರ ಸಾಧ್ಯ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.